Hello students, let us start with chapter 15, part 2, and the chapter name is Biodiversity and Conservation. And the new heading is Total number of species on earth, that is also said as a global species diversity. ಸೊ ಇವತ್ತೇನಿದೆ ಅಂತಂದರೆ ಎಷ್ಟು ನಂಬರ್ ಆಫ್ ಸ್ಪೀಶೀಸ್ ಆನ್ ದ ಅರ್ತ್ ಪ್ರೆಸೆಂಟ್ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಫಸ್ಟ್ ಪಾಯಿಂಟು, ಅಕಾರ್ಡಿಂಗ್ ಟು IUCN, that is 2004, more than 1.5 million species have been described so far. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ಫಸ್ಟ್ ಪಾಯಿಂಟ್ನಲ್ಲಿ, ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇನ್ ದ ಇಯರ್ 2004. ಸೊ ಹೌ ಮೆನಿ ಸ್ಪೀಶೀಸ್, ಎಷ್ಟು ಸ್ಪೀಶೀಸ್ ಡಿಸ್ಕ್ರೈಬ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ 1.5 ಮಿಲಿಯನ್ ಸ್ಪೀಶೀಸ್ ಏನಿದೆ ಅಂದರೆ ಇಲ್ಲಿವರೆಗೂ ಡಿಸ್ಕ್ರೈಬ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಪಾಯಿಂಟ್ನಲ್ಲಿ, ಅಕಾರ್ಡಿಂಗ್ ಟು ದ ರಾಬರ್ಟ್ ಮೇ ಗ್ಲೋಬಲ್ ಎಸ್ಟಿಮೇಟ್, ಅಬೌಟ್ 7 million ಸ್ಪೀಶೀಸ್ ಹ್ಯಾವ್ ಬಿನ್ ಡಿಸ್ಕ್ರೈಬ್ಡ್ ಅಂತ ಹೇಳ್ತಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಅಂದರೆ, ಹೀ ಕನ್ಸಿಡರ್ಡ್ ದ್ಯಾಟ್ ದ ಸ್ಪೀಶೀಸ್ ಟು ಬಿ ಡಿಸ್ಕವರ್ಡ್ ಇನ್ ದ tropics, that is only 22% of the total species have been recorded so far. ಸೊ ಇವರು ರಾಬರ್ಟ್ ಮೇ ಪ್ರಕಾರ ಏನಿದೆ ಅಂತಂದರೆ, ಸೊ ಇಲ್ಲಿವರೆಗೂ ಏನಿದೆ ಅಂದರೆ ಸ್ಪೀಶೀಸ್ ಡಿಸ್ಕ್ರೈಬ್ ಆಗಿರೋದು ಇನ್ ದ ಟ್ರಾಪಿಕಲ್ ಪ್ಲೇಸಸ್, ದಟ್ ಈಸ್ ಓನ್ಲಿ 22% ಅಷ್ಟು ಏನಿದೆ ಅಂದರೆ ಸ್ಪೀಶೀಸ್ ಏನಿದೆ ಅಂದರೆ ಇಲ್ಲಿವರೆಗೂ ರೆಕಾರ್ಡೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ, ಸೊ ಎನಿಮಲ್ಸ್ ಆರ್ ಮೋರ್ ಡೈವರ್ಸ್ ದೆನ್ ಪ್ಲಾಂಟ್ಸ್ ವಿಚ್ ಇನ್ಕ್ಲೂಡ್ ಪ್ಲಾಂಟೇ ಆ್ಯಂಡ್ ಎನಿಮಲಿಯಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಈ ಪಾಯಿಂಟ್ನಲ್ಲಿ ಅಂತಂದರೆ, ಇಲ್ಲಿವರೆಗೂ ಏನಿದೆ ಅಂತಂದರೆ ಎಷ್ಟು ಎನಿಮಲ್ಸ್ ಡಿಸ್ಕ್ರೈಬ್ಡ್ ಆಗಿದೆ, ರೆಕಾರ್ಡೆಡ್ ಆಗಿದೆ ಅಂದರೆ 70% ಆಫ್ ದ ಎನಿಮಲ್ಸ್ ಏನಿದೆ ಅಂದರೆ ರೆಕಾರ್ಡೆಡ್ ಇದೆ. ಆಮೇಲೆ ಪ್ಲ್ಯಾಂಟ್ಸ್ ಎಷ್ಟು ರೆಕಾರ್ಡೆಡ್ ಇದೆ ಅಂತಂದರೆ, ಪ್ಲ್ಯಾಂಟ್ಸ್ ಅರೌಂಡ್ 22% ಆಫ್ ಪ್ಲ್ಯಾಂಟ್ಸ್ ಏನಿದೆ ಅಂದರೆ ಇಲ್ಲಿವರೆಗೂ ಏನಿದೆ ಅಂದರೆ ನಂಬರ್ ಆಫ್ ಸ್ಪೀಶೀಸ್ ರೆಕಾರ್ಡೆಡ್ ಇದೆ. ಸೊ ಪ್ಲ್ಯಾಂಟ್ ಏನೇನು ಇನ್ಕ್ಲೂಡ್ ಆಗುತ್ತೆ, ಇಟ್ ಮೇ ಇನ್ಕ್ಲೂಡ್ ಪ್ಲಾಂಟೇ ಆ್ಯಂಡ್ ಫಂಗೈ. ಸೊ ಇದರ ಅರ್ಥ ಏನಿದೆ ಅಂತಂದರೆ, ಸೊ ಮೋರ್ ನಂಬರ್ ಆಫ್ ಎನಿಮಲ್ಸ್ ಹ್ಯಾವ್ ಬೀನ್ ರೆಕಾರ್ಡೆಡ್ ದ್ಯಾನ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಪಾಯಿಂಟ್ನಲ್ಲಿ, ಮೋಸ್ಟ್ ಸ್ಪೀಶೀಸ್ ರಿಚ್ ಟ್ಯಾಕ್ಸಾನಮಿಕ್ ಗ್ರೂಪ್ ಅಮಾಂಗ್ ಎನಿಮಲ್ಸ್, ದಟ್ ಈಸ್ ಇನ್ಸೆಕ್ಟ್. ಸೊ ಈಗ ನಾವು ಎನಿಮಲ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ, ಸೊ ಏನಿದೆ ಅಂದರೆ ಎನಿಮಲ್ಸ್ನಲ್ಲಿ 70% ಏನಿದೆ ಅಂತಂದರೆ ಇನ್ಸೆಕ್ಟ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಔಟ್ ಆಫ್ 10 ಎನಿಮಲ್ಸ್ 7 ಆರ್ ಇನ್ಸೆಕ್ಟ್. ಸೊ ಈಗ ನೀವು ಐಡೆಂಟಿಫೈ ಮಾಡಿದಾಗ, ಕೆಲವೊಂದು ಎನಿಮಲ್ಸನ್ನು ರೆಕಾರ್ಡ್ ಮಾಡಿದಾಗ 10 ಎನಿಮಲ್ಸನ್ನು ಐಡೆಂಟಿಫೈ ಮಾಡಿದ್ದೀರಾ ಅಂದರೆ ಅದರಲ್ಲಿ 7 ಏನಿದೆ ಅಂದರೆ ಇನ್ಸೆಕ್ಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಹೇಳೋ ಪ್ರಕಾರ ಏನಿದೆ ಅಂದರೆ, ನೀವು ಎಷ್ಟು ಎನಿಮಲ್ಸನ್ನು ರೆಕಾರ್ಡ್ ಮಾಡಿದ್ದೀರಾ, ಐಡೆಂಟಿಫೈ ಮಾಡಿದ್ದೀರಾ, ಅದರಲ್ಲಿ 70% ಏನಿದೆ ಅಂತಂದರೆ ಇನ್ಸೆಕ್ಟ್ಸ್ ಇದೆ ಅಂತ ಹೇಳ್ತಾರೆ. ಸೊ ದ ಲಾಸ್ಟ್ ಪಾಯಿಂಟ್ನಲ್ಲಿ ಏನು ನೋಡಿ, ಸೊ ನಂಬರ್ ಆಫ್ ಫಂಗೈ ಸ್ಪೀಶೀಸ್ ಈಸ್ ಮೋರ್ ದ್ಯಾನ್ ದ ಕಂಬೈನ್ಡ್ ಟೋಟಲ್ ಆಫ್ ದ ಸ್ಪೀಶೀಸ್ ಆಫ್ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಆ್ಯಂಡ್ ಮ್ಯಾಮಲ್ಸ್. ಸೊ ಇಲ್ಲಿ ಥರ್ಡ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ದ ಟೋಟಲ್ ನಂಬರ್ ಆಫ್ ಫಂಗೈಸ್. ಸೊ ಎಷ್ಟು ನಂಬರ್ ಆಫ್ ಫಂಗೈ ಸ್ಪೀಶೀಸ್ ಇದೆ, ಸೊ ಇದು ನಂಬರ್ನಲ್ಲಿ ಜಾಸ್ತಿ ಎಷ್ಟಿದೆ, ಸೊ ಇಟ್ ಈಸ್ ಕಂಪೇರ್ಡ್ ಟು ಮೋರ್ ಇನ್ ನಂಬರ್ ವಿತ್ ದೋಸ್ ಆಫ್ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಆ್ಯಂಡ್ ಮ್ಯಾಮಲ್ಸ್. ಇವೆಲ್ಲ ಸೇರಿ ಏನಿದೆ ಅಂದರೆ ಇದಕ್ಕಿಂತನೂ ಜಾಸ್ತಿ ನಂಬರ್ನಲ್ಲಿ ಫಂಗೈ ಸ್ಪೀಶೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ, ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಸ್ಪೀಶೀಸ್ ಆನ್ ದ ಅರ್ತ್ ಸ್ಟಡಿ ಮಾಡ್ತಾ ಇರುವಾಗ, ಬಯಾಲಜಿಸ್ಟ್ ಆರ್ ನಾಟ್ ಶ್ಯೂರ್ ಅಬೌಟ್ ದ ಟೋಟಲ್ ನಂಬರ್ ಆಫ್ ಅ ಪ್ರೊಕ್ಯಾರಿಯೇಟಿಕ್ ಸ್ಪೀಶೀಸ್. ಸೊ ಯಾಕಂತಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಏನಿದೆ ಅಂತಂದರೆ ಲ್ಯಾಬ್ರೋಟ್ರಿ ಕಂಡೀಷನ್ಸ್ನಲ್ಲಿ ಕೌಂಟ್ ಮಾಡೋದು ಬಹಳ ಈಸಿ ಆಗುತ್ತೆ, ಹೌದಾ. ಆದರೆ ಅದೇ ನ್ಯಾಚುರಲ್ ಎನ್ವಿರಾನ್ಮೆಂಟ್ನಲ್ಲಿ ಎಷ್ಟು ನಂಬರ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ಪ್ರೊಕ್ಯಾರಿಯೇಟಿಕ್ ಸ್ಪೀಶೀಸ್ ಇದೆ, ಸೊ ಅದನ್ನು ಕೌಂಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿವರೆಗೂ ರೆಕಾರ್ಡ್ ಮಾಡೋಂಥ ಸ್ಪೀಶೀಸ್ನಲ್ಲಿ 70% ಎನಿಮಲ್ಸ್ ಇದೆ, ಆಮೇಲೆ ನೆಕ್ಸ್ಟು 22% ಏನಿದೆ ಅಂತಂದರೆ ಪ್ಲ್ಯಾಂಟ್ಸ್ ಇದೆ, ದಟ್ ಇನ್ಕ್ಲೂಡ್ ಪ್ಲಾಂಟೇ ಆ್ಯಂಡ್ ಎನಿಮಲಿಯಾ ಅಂತ ಹೇಳ್ತಾ ಇದ್ದಾರೆ. ರಿಮೇನಿಂಗ್ ಏನಿದೆ ಅಂತಂದರೆ ನಂಬರ್ ಕೊಟ್ಟಿಲ್ಲ, ಎಷ್ಟು ಪರ್ಸೆಂಟೇಜ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ರಿಮೇನಿಂಗ್ ಆಲ್ ಏನಿದೆ ಅಂತಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಲ್ಲ ಪ್ರೊಕ್ಯಾರಿಯೇಟಿಕ್ ಆರ್ಗ್ಯಾನಿಸಮ್ಸು ಬರುತ್ತೆ. ಕನ್ವೆನ್ಷನಲ್ ಟ್ಯಾಕ್ಸಾನಮಿಕ್ ಮೆಥಡ್ಸ್ ಆರ್ ನಾಟ್ ಸೂಟೇಬಲ್ ಫಾರ್ ಐಡೆಂಟಿಫೈಯಿಂಗ್ ಅ ಮೈಕ್ರೋಬಿಯಲ್ ಸ್ಪೀಶೀಸ್. ಸೊ ಇಲ್ಲಿ
ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸಿಗೆ ಏನಿದೆ ಐಡೆಂಟಿಫಿಕೇಷನ್ ಮಾಡಬೇಕು ನ್ಯಾಚುರಲ್ ಕಂಡೀಷನ್ಸ್ನಲ್ಲಿ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂತಂದರೆ ದೆರ್ ಈಸ್ ನೋ ಎನಿ ಪರ್ಟಿಕ್ಯುಲರ್ ಟ್ಯಾಕ್ಸಾನಮಿಕ್ ಮೆಥಡ್, ಯಾವುದೇ ಟ್ಯಾಕ್ಸಾನಮಿಕ್ ಮೆಥಡ್ ಇಲ್ಲ ಟು ಐಡೆಂಟಿಫೈ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ನೇಚರ್. ಸೊ ಲಾಸ್ಟ್ ಪಾಯಿಂಟ್ನಲ್ಲಿ, ಸೊ ಮೆನಿ ಸ್ಪೀಶೀಸ್ ಆರ್ ನಾಟ್ ಕಲ್ಚರೇಬಲ್ ಅಂಡರ್ ಅ ಲ್ಯಾಬೊರೇಟರಿ ಕಂಡೀಷನ್ಸ್. ಇನ್ ಕೇಸ್ ನಾವು ಲ್ಯಾಬೊರೇಟರಿ ಕಂಡೀಷನ್ಸ್ನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು, ಕೆಲವೊಂದು ಪ್ರೋಕ್ಯಾರಿಯಟಿಕ್ ಆರ್ಗ್ಯಾನಿಸಮ್ಸನ್ನು ಕಲ್ಚರ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗ್ತಾ ಇರ್ಬೋದು, ಅದನ್ನು ನಂಬರ್ ಕೌಂಟ್ ಮಾಡೋಕ್ಕೆ ಈಸಿ ಆಗ್ತಾ ಇರ್ಬೋದು. ಆದರೆ ಸೊ ಎಲ್ಲಾನು ಲ್ಯಾಬ್ರೋಟ್ರಿ ಕಂಡೀಷನ್ನಲ್ಲಿ ನಾವು ಕಲ್ಚರ್ ಮಾಡೋಕ್ಕೆ ಆಗಲ್ಲ. ಕೆಲವೊಂದು ಏನಿದೆ ಅಂದರೆ ನ್ಯಾಚುರಲಿ ಅವೈಲೇಬಲ್ ಇದ್ದಾಗ ಏನಿದೆ ಅಂತಂದರೆ ಲೋವರ್ ಆರ್ಗ್ಯಾನಿಸಮ್ಸ್, ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸನ್ನು ನಂಬರ್ನಲ್ಲಿ ಐಡೆಂಟಿಫಿಕೇಷನ್ನಲ್ಲಿ ಏನಿದೆ ಅಂತಂದರೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ. ಸೊ ನೆಕ್ಸ್ಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ಸೊ ಅಕಾರ್ಡಿಂಗ್ ಟು ಇಂಡಿಯಾ, ನಮ್ದು ಇಂಡಿಯಾದ್ದು ಬಯೋಡೈವರ್ಸಿಟಿ ಪ್ರಕಾರ ಏನಿದೆ ಅಂದರೆ, ಇಂಡಿಯಾ ಹ್ಯಾಸ್ ಓನ್ಲಿ 2.4% ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ. ಕಂಪ್ಲೀಟ್ ನಮ್ಮದು ಭೂಮಿಯನ್ನು ಕನ್ಸಿಡರ್ ಮಾಡಿದಾಗ ನಮ್ಮದು ಇಂಡಿಯಾದ್ದು ಲ್ಯಾಂಡ್ ಎಷ್ಟು ಕವರ್ ಆಗುತ್ತೆ ಅಂದರೆ ಜಸ್ಟ್ 2.4% ಅಷ್ಟೇ ನಮ್ಮದು ಲ್ಯಾಂಡು ಥ್ರೂ ಔಟ್ ವರ್ಲ್ಡಿಗೆ ಕಂಪೇರ್ ಮಾಡಿದಾಗ ಇದೆ. ಅದರಲ್ಲಿ ಬಟ್ ಹ್ಯಾಸ್ 8.1% ಆಫ್ ದ ಸ್ಪೀಶೀಸ್ ಡೈವರ್ಸಿಟಿ. ಆದರೆ ಲ್ಯಾಂಡ್ ಭಾಳ ಚಿಕ್ಕದ್ರು ಆದರೂ ಕೂಡ ಏನಿದೆ ಅಂದರೆ ಡೈವರ್ಸಿಟಿ ನೋಡಿದಾಗ, ಸೊ ಡೈವರ್ಸಿಟಿ ಅಂದಾಗ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸನ್ನು ಕನ್ಸಿಡರ್ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ 8.1% ಸ್ಪೀಶೀಸ್ ಡೈವರ್ಸಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ, ಇಂಡಿಯಾ ಈಸ್ ಒನ್ ಅಮಾಂಗ್ ದ 12 ಮೆಗಾ ಡೈವರ್ಸಿಟಿ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ಟೋಟಲ್ ಏನಿದೆ ಅಂದರೆ 12 ಮೆಗಾ ಡೈವರ್ಸಿಟಿ ಕಂಟ್ರೀಸ್ ಆರ್ ದೇರ್ ಇನ್ ದ ವರ್ಲ್ಡ್. ಸೊ ಆ 12 ಮೆಗಾ ಡೈವರ್ಸಿಟಿನಲ್ಲಿ ಇಂಡಿಯಾನಲ್ಲಿ 1 ಮೆಗಾ ಡೈವರ್ಸಿಟಿ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ನಲ್ಲಿ ನಿಯರ್ಲಿ 45,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ವೈಸ್ ಆ್ಯಸ್ ಮೆನಿ ಆ್ಯಸ್ ಎನಿಮಲ್ಸ್ ಹ್ಯಾವ್ ಬೀನ್ ರೆಕಾರ್ಡೆಡ್ ಫ್ರಮ್ ಇಂಡಿಯಾ. ಸೊ ನಾವು ಇಂಡಿಯಾ ಅಷ್ಟೇ ಕನ್ಸಿಡರ್ ಮಾಡ್ತಾ ಇರುವಾಗ ಒಂದು ಪ್ಲಾಂಟ್ ಸ್ಪೀಶೀಸ್ದು ಒಂದು ನಂಬರಿಂಗ್ ಮೆನ್ಷನ್ ಮಾಡಿದಾಗ 45,000 ಏನಿದೆ ಅಂದರೆ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಏನಿದೆ ಅಂದರೆ ರೆಕಾರ್ಡ್ ಆಗಿದೆ. ಆಮೇಲೆ ಅದರದ್ದು ಡಬಲ್ ಏನಿದೆ ಅಂತಂದರೆ ಎನಿಮಲ್ಸ್ ಹ್ಯಾವ್ ಬೀನ್ ರೆಕಾರ್ಡೆಡ್ ಫ್ರಮ್ ಇಂಡಿಯಾ ಅಂತ ಹೇಳ್ತಾರೆ. ಅಟ್ ದ ಲಾಸ್ಟ್ ಪಾಯಿಂಟು, ಅಪ್ಲೈಯಿಂಗ್ ಅ ಮೇಸ್ ಗ್ಲೋಬಲ್ ಎಸ್ಟಿಮೇಟ್, India would have more than 1 lakh plant species and 3 lakh animal species. ಸೊ ಅವ್ರೇನು ಹೇಳ್ತಾರೆ, ಅಕಾರ್ಡಿಂಗ್ ಟು ದ ಎಸ್ಟಿಮೇಟ್ ಪ್ರಕಾರ ಏನಿದೆ ಅಂದರೆ ಇಲ್ಲಿವರೆಗೂ ಏನಿದೆ ಅಂತಂದರೆ ಓನ್ಲಿ ಏನಿದೆ ಅಂತಂದರೆ ಟೋಟಲ್ ನಂಬರ್ ಆಫ್ ಪ್ಲಾಂಟ್ಸ್ ಎಷ್ಟಿದೆ ಅಂತಂದರೆ 1 ಲ್ಯಾಕ್. ಆಮೇಲೆ ನೆಕ್ಸ್ಟ್ ಏನಿದೆ ಅಂತಂದರೆ ಅರೌಂಡ್ 3 ಲ್ಯಾಕ್ ಸ್ಪೀಶೀಸ್ ಆಫ್ ಎನಿಮಲ್ಸ್ ಏನಿದೆ ಅಂತಂದರೆ ದೇರ್ ಆರ್ ದೀಸ್ ಮೆನಿ ಸ್ಪೀಶೀಸ್ ಏನಿದೆ ಅಂದರೆ ಇಲ್ಲಿವರೆಗೂ ಇಟ್ ಈಸ್ ನೈದರ್ ಡಿಸ್ಕವರ್ಡ್ ಆರ್ ನಾರ್ ಡಿಸ್ಕ್ರೈಬ್ಡ್. ಇದು ಏನಿದೆ ಅಂತಂದರೆ ಲಾಸ್ಟ್ ಪಾಯಿಂಟು, ಇಟ್ ಶುಡ್ ಯೆಟ್ ಟು ಬಿ ಡಿಸ್ಕ್ರೈಬ್ಡ್ ಆ್ಯಂಡ್ ಡಿಸ್ಕವರ್ಡ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಹೆಡ್ಡಿಂಗ್ನಲ್ಲಿ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ. ಸೊ ಇದರಲ್ಲಿ ಫಸ್ಟ್ ಒಂದು ಸ್ಟಡಿ ಮಾಡ್ತಾ ಇದ್ದೀವಿ, ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಅಂತ ಇದೆ ಪ್ಯಾಟರ್ನ್ಸ್ ಆಫ್ ಬಯೋಡೈವರ್ಸಿಟಿನಲ್ಲಿ. ಸೊ ಫಸ್ಟ್ ಪಾಯಿಂಟ್ ಪ್ರಕಾರ ಏನಿದೆ ಅಂದರೆ ಸ್ಪೀಶೀಸ್ ಡೈವರ್ಸಿಟಿ ಡಿಕ್ರೀಸಸ್ ಫ್ರಮ್ ಈಕ್ವೇಟರ್ ಟು ದ ಪೋಲ್ಸ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಸ್ಪೀಶೀಸ್ ಡೈವರ್ಸಿಟಿ ಅಂದಾಗ ದ ನಂಬರ್ ಆ್ಯಂಡ್ ವೆರೈಟೀಸ್ ಆಫ್ ಸ್ಪೀಶೀಸ್ ಆನ್ ದಿಸ್ ವರ್ಲ್ಡ್ ಏನಾಗುತ್ತೆ, ಇಟ್ ವಿಲ್ ಬಿ ಡಿಕ್ರೀಸಿಂಗ್. ಎಲ್ಲಿಂದ ಡಿಕ್ರೀಸ್ ಆಗುತ್ತೆ, ಫ್ರಮ್ ದ ಈಕ್ವೇಟರ್ ಟುವರ್ಡ್ಸ್ ದ ಪೋಲ್ಸ್. ಸೊ ಫಸ್ಟ್ ಇಮೇಜ್ನಲ್ಲಿ ನೀವು ನೋಡ್ತಾ ಇರ್ಬೋದು ಏನಿದೆ ಅಂತಂದರೆ ಈಕ್ವೇಟರ್ ಥರ ಏನಿದೆ ಅಂದರೆ ಹೈ ಡೈವರ್ಸಿಟಿ ಇದೆ. ಸೊ ನಂತರ ಏನಾಗುತ್ತೆ, ಪೋಲ್ಸಿಗೆ ಬರ್ತಾ ಇದ್ದಂಗೆ ಏನಿದೆ ಅಂದರೆ ಲೋ ಡೈವರ್ಸಿಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಟ್ರಾಪಿಕಲ್ ಪ್ಲೇಸಸ್, ನೀವು ತಳಗಡೆ ಏನಿದೆ ಅಂದರೆ ಟ್ರಾಪಿಕಲ್ ಝೋನ್ ಅನ್ನೋದು ನೋಡ್ಬೋದು, ವಿಚ್ ಈಸ್ ನಿಯರ್ ಟು ದ ಈಕ್ವೇಟರ್. ಹೌದಾ? ಸೊ ಟ್ರಾಪಿಕಲ್ ಪ್ಲೇಸಸ್ ಅಂದರೆ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರೋದು ಲ್ಯಾಟಿಟ್ಯೂಡಿನಲ್ ರೇಂಜ್ ಆಫ್ ಎಷ್ಟಿದೆ, 23.5 ಡಿಗ್ರಿ ನಾರ್ತ್ ಟು 23.5 ಡಿಗ್ರಿ ಸೌತ್. ಇದು ಏನಿದೆ ಅಂದರೆ ಲ್ಯಾಟಿಟ್ಯೂಡಿನಲ್ ರೇಂಜ್ ಇನ್ ಅ ಟ್ರಾಪಿಕಲ್ ಪ್ಲೇಸಸ್ ಹ್ಯಾವ್ ಮೋರ್ ಸ್ಪೀಶೀಸ್ ದ್ಯಾನ್ ದ ಟೆಂಪ್ರೇಟ್ ಆ್ಯಂಡ್ ಪೋಲಾರ್ ರೀಜನ್ಸ್. ನೀವು ತಳಗಡೆ ಏನಿದೆ ಅಂದರೆ ಸೆಕೆಂಡ್ ಇಮೇಜ್ನಲ್ಲಿ, ಸೊ ಟ್ರಾಪಿಕಲ್ ಪ್ಲೇಸಸ್ ಅಂತಂದರೆ ಈಕ್ವೇಟರ್ ಹತ್ರ ಇದೆ. ಹೌದಾ? ಸೊ ಅಲ್ಲೇನಿದೆ ಅಂತಂದರೆ ಜಾಸ್ತಿ ನಂಬರ್ ಆಫ್ ಸ್ಪೀಶೀಸ್ ಇದೆ. ಸೊ ಕಂಪೇರ್ ಮಾಡಿದಾಗ ಅದರ ನೆಕ್ಸ್ಟು ಟೆಂಪ್ರೇಟ್ ಆ್ಯಂಡ್ ಪೋಲಾರ್ ರೀಜನ್ಸ್ ನೀವು ನೋಡ್ಬೋದು ತಳಗಡೆ ಇಮೇಜ್ನಲ್ಲಿ. ನೆಕ್ಸ್ಟ್ ಟೆಂಪ್ರೇಟ್ ಝೋನ್ಸ್ ಬರುತ್ತೆ, ಆಮೇಲೆ ಪೋಲಾರ್ ಝೋನ್ಸ್ ಬರುತ್ತೆ. ಸೊ ಇವೆರಡಕ್ಕಿಂತ ಏನಿದೆ ಅಂದರೆ ಟ್ರಾಪಿಕಲ್ ಪ್ಲೇಸಸ್ನಲ್ಲಿ ಜಾಸ್ತಿ ನಂಬರ್ ಆಫ್ ಸ್ಪೀಶೀಸ್ ಇದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ.
ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಅಕಾರ್ಡಿಂಗ್ ಟು ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಪ್ರಕಾರ ಸೊ ಹೌ ಮೆನಿ ನಂಬರ್ ಆಫ್ ಬರ್ಡ್ ಸ್ಪೀಶೀಸ್ ಏನಿದೆ ಅಂದರೆ ಇಲ್ಲಿವರೆಗೂ ರೆಕಾರ್ಡೆಡ್ ಇದೆ ಅಂದರೆ ಕೊಲಂಬಿಯಾ ವಿಚ್ ಇಸ್ ನಿಯರ್ ಟು ದ ಈಕ್ವೇಟರ್ ಅಂದರೆ ಟ್ರಾಪಿಕಲ್ ಪ್ಲೇಸಸ್ನಲ್ಲಿದೆ ಹ್ಯಾಸ್ ಅಬೌಟ್ 1400 ಸ್ಪೀಶೀಸ್ ಆಫ್ ಬರ್ಡ್ಸ್. ಆಮೇಲೆ ನೆಕ್ಸ್ಟು ಇಂಡಿಯಾ ವಿಚ್ ಈಸ್ ಇನ್ ದ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ಸ್ ದಟ್ ಈಸ್ ಹ್ಯಾವಿಂಗ್ ಅ ಮೋರ್ ದ್ಯಾನ್ 1200 ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆ. ಆ್ಯಂಡ್ ನೆಕ್ಸ್ಟು ನ್ಯೂಯಾರ್ಕ್ ಅದರದ್ದು ಏನಿದೆ 41 ಡಿಗ್ರಿ ನಾರ್ತ್ ಇದೆ. ಸೊ ಹೌ ಮೆನಿ ಸ್ಪೀಶೀಸ್ ಹ್ಯಾವ್ ಬಿನ್ ರೆಕಾರ್ಡೆಡ್ ಅಂದರೆ 105 ಸ್ಪೀಶೀಸ್ ಆಫ್ ಬರ್ಡ್ಸ್ ಹ್ಯಾವ್ ಬಿನ್ ರೆಕಾರ್ಡೆಡ್. ಆ್ಯಂಡ್ ದ ಲಾಸ್ಟ್ ಗ್ರೀನ್ಲ್ಯಾಂಡ್ ಸೊ ಎಷ್ಟು ಇದೆ 71 ಡಿಗ್ರಿ ನಾರ್ತ್. ಸೊ ಹೌ ಮೆನಿ ನಂಬರ್ ಆಫ್ ಸ್ಪೀಶೀಸ್ ಇದೆ ಅಂದರೆ 56 ನಂಬರ್ ಆಫ್ ಸ್ಪೀಶೀಸ್ ಆಫ್ ಬರ್ಡ್ಸ್ ಹ್ಯಾವ್ ಬಿನ್ ರೆಕಾರ್ಡೆಡ್. ಸೊ ಇಲ್ಲೇನು ಗೊತ್ತಾಗುತ್ತೆ ನಮಗೆ ನಿಯರ್ ಟು ಈಕ್ವೇಟರ್ ಏನಿದೆ ಅಂತಂದರೆ ಜಾಸ್ತಿ ನಂಬರ್ ಆಫ್ ಸ್ಪೀಶೀಸ್ ಏನಿದೆ ಅಂತಂದರೆ ಬರ್ಡ್ಸ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ನಲ್ಲಿ ಯಾವ ರೀತಿ ಔಟ್ ಫಾರ್ ಟು ದ ಇಕ್ವೇಟರ್ ನಾವು ಹೋಗ್ತೀವಿ ಸೊ ಅವಾಗೇನಿದೆ ನಂಬರ್ ಆಫ್ ಸ್ಪೀಶೀಸ್ ಏನಿದೆ ಅಂದರೆ ಡಿಕ್ರೀಸ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ನಲ್ಲಿ ಟ್ರಾಪಿಕಲ್ ಫಾರೆಸ್ಟ್ region like equator has up to 10 times species of a vascular plants as compared to the forest of equal area in a temperate regions like midwest of USA. ನೀವು ತಳಗಡೆ ಒಂದು ಇಮೇಜ್ ನೋಡ್ತಾ ಇದ್ದೀರಾ, ಇಕ್ವೇಡರ್ ನೆಕ್ಸ್ಟು ಮಿಡ್ ವೆಸ್ಟ್ ಆಫ್ ಯು ಎಸ್ ಎ ಅಂತ ಇದೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈಕ್ವೇಡರ್ನಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಏನಿದೆ ಅಂದರೆ ಅಲ್ಲಿರ್ತಕ್ಕಂಥ ಸ್ಪೀಶೀಸು 10 ಟೈಮ್ಸ್ ಮೋರ್ ಇನ್ ನಂಬರ್ನಲ್ಲಿದೆ. ಎದಕ್ಕೆ ಕಂಪೇರ್ ಮಾಡಿದಾಗ ಅಂದರೆ ಸೇಮ್ ಈಕ್ವಲ್ ಏರಿಯಾನಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ಲೇಸು ಲೈಕ್ ಟೆಂಪ್ರೇಟ್ ರೀಜನ್ ಲೈಕ್ ಅ ಮಿಡ್ ವೆಸ್ಟ್ ಆಫ್ ಯು ಎಸ್ ಎ. ಸೊ ಅವ್ರು ಹೇಳೋ ಪ್ರಕಾರ ಏನಿದೆ ಅಂದರೆ ಇಕ್ವೇಡರ್ ಮತ್ತು ಮಿಡ್ ವೆಸ್ಟ್ ಆಫ್ ಯು ಎಸ್ ಎ ಎರಡೂ ಏನಿದೆ ಅಂತಂದರೆ ಈಕ್ವಲ್ ಏರಿಯಾ ಇದೆ. ಆದರೆ ಒಂದು ಟ್ರಾಪಿಕಲ್ ಫಾರೆಸ್ಟ್ ರೀಜನ್ನಲ್ಲಿದೆ, ಇನ್ನೊಂದು ಟೆಂಪ್ರೇಟ್ ರೀಜನ್ನಲ್ಲಿದೆ. ಹಾಗಾಗಿ ಸೊ ಈಕ್ವೇಡರ್ ಅನ್ನೋ ಪ್ಲೇಸ್ನಲ್ಲಿ 10 ಟೈಮ್ಸ್ ಮೋರ್ ನಂಬರ್ ಆಫ್ ಸ್ಪೀಶೀಸ್ ಸಿಗುತ್ತೆ ಕಂಪೇರ್ ಟು ದ ಟೆಂಪ್ರೇಟ್ ರೀಜನ್ ಲೈಕ್ ಅ ಮಿಡ್ ವೆಸ್ಟ್ ಆಫ್ ಯು ಎಸ್ ಎ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಟ್ರಾಪಿಕಲ್ ರೇನ್ ಫಾರೆಸ್ಟ್ ವಿಚ್ ಈಸ್ ಇನ್ ಅ ಸೌತ್ ಅಮೇರಿಕಾ ಈಸ್ ಅ ಗ್ರೇಟರ್ ಬಯೋಡೈವರ್ಸಿಟಿ ಆನ್ ಅರ್ತ್. ನಾವು ಅರ್ತ್ ಮೇಲೆ ನಮ್ಮ ಭೂಮಿ ಮೇಲೆ ಏನಿದೆ ಅಂದರೆ ಎಲ್ಲಕ್ಕಿಂತ ದೊಡ್ಡದು ಬಯೋಡೈವರ್ಸಿಟಿಯನ್ನು ಕನ್ಸಿಡರ್ ಮಾಡಿದಾಗ ಸೊ ಟ್ರಾಪಿಕಲ್ ಏನಿದೆ ಅಂದರೆ ಅಮೆಝಾನ್ ರೇನ್ ಫಾರೆಸ್ಟ್ ಇದೆ. ಸೊ ಈ ಅಮೆಝಾನ್ ರೇನ್ ಫಾರೆಸ್ಟ್ ಏನಿದೆ ಅಂದರೆ ಸೌತ್ ಅಮೇರಿಕಾನಲ್ಲಿ ಇದೆ. ಸೊ ಇಟ್ ಈಸ್ ಹ್ಯಾವಿಂಗ್ ಅ ಮೋರ್ ನಂಬರ್ ಆಫ್ ಡೈವರ್ಸಿಟಿ. ಸೊ ಏನೇನು ಇನ್ಕ್ಲೂಡ್ ಆಗುತ್ತೆ ಎಷ್ಟಿದೆ ಅಂದರೆ 40,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್, 3,000 ಸ್ಪೀಶೀಸ್ ಆಫ್ ಫಿಶಸ್, 1,300 ಸ್ಪೀಶೀಸ್ ಆಫ್ ಬರ್ಡ್ಸ್, ಆಮೇಲೆ ನೆಕ್ಸ್ಟು 427 ಸ್ಪೀಶೀಸ್ ಆಫ್ ಮ್ಯಾಮಲ್ಸ್ ಆ್ಯಂಡ್ 427 ಸ್ಪೀಶೀಸ್ ಆಫ್ ಆಂಫಿಬಿಯನ್ಸ್ ಆ್ಯಂಡ್ 378 ಸ್ಪೀಶೀಸ್ ಆಫ್ ರೆಪ್ಟೈಲ್ಸ್ ಆ್ಯಂಡ್ ಮೋರ್ ದ್ಯಾನ್ 125,000 ಸ್ಪೀಶೀಸ್ ಆಫ್ ಇನ್ವರ್ಟಿಬ್ರೇಟ್ಸ್. ಸೊ ಇವೆಲ್ಲ ನಂಬರ್ನಲ್ಲಿ ಕೊಟ್ಟಿರೋದು ಏನಿದೆ ಅಂತಂದರೆ ಟ್ರಾಪಿಕಲ್ ಅಮೆಝಾನ್ ರೇನ್ ಫಾರೆಸ್ಟ್ ಏನಿದೆ ಅಂತಂದರೆ ಎಷ್ಟು ನಂಬರ್ ಆಫ್ ಸ್ಪೀಶೀಸು ಪ್ರೆಸೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಸೊ ನೆಕ್ಸ್ಟು ಬಯೋಡೈವರ್ಸಿಟಿ ಈಸ್ ಅ ಹೈಯೆಸ್ಟ್ ಇನ್ ಟ್ರಾಪಿಕಲ್ಸ್. ಸೊ ನಾವು ಯೂಶ್ವಲಿ ಏನಿದೆ ಅಂತಂದರೆ ಈಕ್ವೇಡರ್ ಅನ್ನೋ ಪ್ಲೇಸು ಮತ್ತೇನಿದೆ ಅಂತಂದರೆ ಮಿಡ್ ವೆಸ್ಟ್ ಆಫ್ ಯು ಎಸ್ ಎ ಎರಡೂ ಕೂಡ ಏನಿದೆ ಅಂದರೆ ಸೇಮ್ ಏರಿಯಾ ಇದೆ, ಸೇಮ್ ಲ್ಯಾಂಡ್ ಕವರ್ ಆಗ್ತಾ ಇದೆ. ಆದರೂ ಕೂಡ ಏನಿದೆ ಅಂದರೆ ಈಕ್ವೇಡರ್ ಅನ್ನೋ ಪ್ಲೇಸ್ನಲ್ಲಿ 10 ಟೈಮ್ಸ್ ಮೋರ್ ನಂಬರ್ ಆಫ್ ಸ್ಪೀಶೀಸ್ ದನ್ ಮಿಡ್ ವೆಸ್ಟ್ ಆಫ್ ಯು ಎಸ್ ಎ ಇದೆ. ಯಾಕೆ ಅಂದರೆ ಬಿಕಾಸ್ ಈಕ್ವೇಡರ್ ಏನಿದೆ ಅಂದರೆ ಟ್ರಾಪಿಕಲ್ ಪ್ಲೇಸ್ನಲ್ಲಿ ಇದೆ, ಮಿಡ್ ವೆಸ್ಟ್ ಆಫ್ ಯು ಎಸ್ ಎ ಏನಿದೆ ಅಂತಂದರೆ ಟೆಂಪ್ರೇಟ್ ರೀಜನ್ನಲ್ಲಿ ಇದೆ. ಸೊ ಏನಪ್ಪ ಬಯೋಡೈವರ್ಸಿಟಿ ಅಂದರೆ ಸ್ಪೀಶೀಸ್ ರಿಚ್ನೆಸ್ಸು ಯಾಕೆ ಹೈಯೆಸ್ಟ್ ಇರುತ್ತೆ ಟ್ರಾಪಿಕಲ್ ಪ್ಲೇಸಸ್ನಲ್ಲಿ ಅಂತಂದರೆ ಸೊ ಫಸ್ಟ್ ಪಾಯಿಂಟು ಟ್ರಾಪಿಕ್ಸ್ ಹ್ಯಾವ್ ಅ ಮೋರ್ ಎವಲ್ಯೂಷನರಿ ಟೈಮ್. ಸೊ ಟ್ರಾಪಿಕಲ್ ಪ್ಲೇಸಸ್ನಲ್ಲಿ ಏನಿದೆ ಅಂತಂದರೆ ಟೆಂಪ್ರೇಟ್ ರೀಜನಿಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಏನಿದೆ ಅಂದರೆ ಎವಲ್ಯೂಷನ್ ಪ್ರೋಸೆಸ್ ಆಗೋಕ್ಕೆ ಏನಿದೆ ಅಂದರೆ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಪಾಯಿಂಟ್ನಲ್ಲಿ ರಿಲೇಟಿವ್ಲಿ ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಏನಿದೆ ಅಂತಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಜಾಸ್ತಿ ಫ್ಲಕ್ಚುಯೇಷನ್ಸ್ ಇರಲ್ಲ, ವೆರಿ ಲೆಸ್ ಸೀಸನಲ್ ಚೇಂಜಸನ್ನು ನೋಡಬಹುದು. ಸೊ ಹಾಗಾಗಿ ಇಲ್ಲಿ ಏನಿದೆ ಅಂದರೆ ಮೋರ್ ನಂಬರ್ ಆಫ್ ಸ್ಪೀಶೀಸ್ ಸಿಗುತ್ತೆ, ದಟ್ ಈಸ್ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ. ಸೊ ಲಾಸ್ಟ್ ಪಾಯಿಂಟ್ನಲ್ಲಿ ದೇರ್ ಇಸ್ ಸೇವ್ ಮೋರ್ ಸೋಲಾರ್ ಎನರ್ಜಿ ವಿಚ್ ಕಾಂಟ್ರಿಬ್ಯೂಟ್ ಟು ದ ಗ್ರೇಟರ್ ಪ್ರೊಡಕ್ಟಿವಿಟಿ. ನೀವು ತಳಗಡೆ ಇಮೇಜ್ನಲ್ಲಿ ನೋಡ್ಬೋದು. ಸೊ ಏನಿದೆ ಸೊ ಜಾಸ್ತಿ ಏನಿದೆ ಅಂತಂದರೆ ಟ್ರಾಪಿಕಲ್ ಪ್ಲೇಸಸ್ನಲ್ಲಿ ಸೆಂಟರ್ನಲ್ಲಿ ಇರೋದು ಏನಿದೆ ಅಂದರೆ ನಿಯರ್ ಟು ಈಕ್ವೇಟರ್
ಎಕ್ವೇಟರ್ ಸನ್ಲೈಟನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಮೋರ್ ಅಮೌಂಟ್ ಆಫ್ ಸನ್ಲೈಟನ್ನು ರಿಸೀವ್ ಮಾಡ್ಕೊಂಡಾಗ ಏನಿದೆ ಅಂದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅಂದರೆ ಪ್ರೊಡಕ್ಷನ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಆಗುತ್ತೆ. ದೆನ್ ಅದಕ್ಕೆ ಲಿಂಕ್ ಇರ್ತಕ್ಕಂಥ ಬಹಳಷ್ಟು ಎನಿಮಲ್ಸ್ ಆಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಬೇರೆ ಆರ್ಗ್ಯಾನಿಸಮ್ಸ್ ಏನಿದೆ ಅಂತಂದರೆ ಅದ್ರದ್ದು ಪ್ರೊಡಕ್ಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಿದೆ ಅಂದರೆ ಇಂಪಾರ್ಟೆನ್ಸ್. ಸೊ ಬಯೋಡೈವರ್ಸಿಟಿ ಯಾಕೆ ಟ್ರಾಪಿಕಲ್ ಪ್ಲೇಸಸ್ನಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾಯಿತು. Thank you for watching this video. Let us discuss with the next topic in part 3.